ಎಲ್ರಿಗೂ ನಮಸ್ಕಾರ. ಒಂದು ಒಳ್ಳೆ ಸುಂದರ ಸಂಜೆ. ಈ ಚಿತ್ರದ ಅನುಭವ ಬಹಳ ಸೊಗಸಾದ ಅನುಭವ ನಮಗೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾಕೆ ಅಂತ ಹೇಳಿದ್ರೆ, ಸುರೇಶ್ ನನಗೆ 30 ವರ್ಷದ ಗೆಳತನ. ಅವ್ರು ನಿರ್ಮಾಣ ಮಾಡ್ತಿರ್ತಕ್ಕಂಥ ಒಂದು ಚಿತ್ರ. ಅದಕ್ಕಿಂತ ಹೆಚ್ಚಾಗಿ ನಾನು ಚಿತ್ರರಂಗಕ್ಕೆ ಕಾಲಿಟ್ಟಾಗ ನಿಮಗೆಲ್ಲರೂ ಗೊತ್ತಿದ್ದಾಗೆ ನಮಗೆ ಮಾರ್ಗದರ್ಶನ ತೋರಿಸಿ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಂಥ ಡಾಕ್ಟರ್ ವಿಜಯಮ್ಮ ಅವರು ಮಗ ಸುರೇಶ್ ಅವರು ನನ್ನ ಲೈಫಲ್ಲಿ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವ್ರು ತೋರಿಸಿದ ಮಾರ್ಗದರ್ಶನ ಬೆಳೆದಿಂದಾನೇ ಇವತ್ತು ಎಲ್ಲರೂ ಬಂದು ನಿಂತಿರೋ ಸಾಧ್ಯವಾಗಿದೆ ಅನಿಸುತ್ತೆ ನನಗೆ. ಅಮ್ಮ ನಮಸ್ಕಾರ. ಸೊ ಸುರೇಶ್ನ ಚಿತ್ರ ಅಂದಾಗ ನನಗೆ ಸ್ವಲ್ಪ ಸರಳವಾಗೇ ಇತ್ತು. ಹಾಗಾಗಿ ಅನುಭವ ಬಹಳ ಸೊಗಸಾಗಿತ್ತು. ಜೊತೆಯಲ್ಲಿ ನನಗೆ ಬೇಕಾದಂಥ ಬಹಳ ಆತ್ಮೀಯ ಸ್ನೇಹಿತ, ಎಲ್ಲರ ಮನ ಗೆದ್ದಂಥ ನಮ್ಮ ನಾಯಕ ನಟಕ ದರ್ಶನ್, ಅವರ ಪ್ರೀತಿ, ಅಭಿಮಾನ, ಗೌರವ ಎಲ್ಲವೂ ಬಹಳ ಹೆಚ್ಚಾಗಿ ತೋರಿಸ್ತಾರೆ ಅವರು. ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ ನನಗೆ. ಯಾಕೆಂತ ಹೇಳಿದ್ರೆ, ಎಲ್ಲೋ ಎತ್ತರಕ್ಕೆ ಬೆಳೀತಾ ಇದ್ದಾಗೆ ನಾನು ಕೆಲವು ಸಲ ನನ್ನ ಜೀವನದಲ್ಲೂ ಇರ್ತಕ್ಕಂಥ ಅನುಭವಗಳಲ್ಲಿ ಕೆಲವು ಸಲ ಗಂಭೀರವಾಗಿರ್ತಕ್ಕಂಥದ್ದು, ಕೆಲವು ಸಲ ಕೋಪ ಮಾಡ್ಕೊಳ್ತಾ ಇತ್ತು. ಆದರೆ ದರ್ಶನ್ ನೋಡಿದಾಗ ನನಗೆ ಸೆಟ್ಟಲ್ಲಿ ಬಹಳ ಆಶ್ಚರ್ಯ ಆಗುತ್ತೆ. ಇವತ್ತು ಅಷ್ಟು ಎತ್ತರಕ್ಕೆ ಬೆಳೆದಂಥ ಒಬ್ಬ ವ್ಯಕ್ತಿ ಅಷ್ಟು ಪ್ರೀತಿಯಿಂದ ನಡ್ಕೋತಾನೆ ಅಂತ. ದರ್ಶನ್, ಮೇ ಗಾಡ್ ಬ್ಲೆಸ್ ಯು ಆಲ್ವೇಸ್ ಟು ಕೀಪ್ ಅಪ್ ದಿಸ್ ಲವ್ ಆ್ಯಂಡ್ ರಿಲೇಷನ್ಶಿಪ್. ಅದಲ್ಲದೆ ಈ ಚಿತ್ರದಲ್ಲಿ ನಮಗೆ ನಮ್ಮ ಕುಮಾರು ಮತ್ತು ಹರಿಕೃಷ್ಣ ಇಬ್ಬರು ನಿರ್ದೇಶಕರು. ಅದ್ರ ಜೊತೆಯಲ್ಲಿ ಸುರೇಶ್ ಅನ್ನೋ ನಿರ್ದೇಶಕ. ಅವನು ಯಾವತ್ತು ನಾವು ಇಲ್ಲ ಅನ್ನೋಕ್ಕೆ ಸಾಧ್ಯ ಆಗುತ್ತೆ ಹೇಳಿ. ಅವನಿದ್ಮೇಲೆ ಅವನ ಸಲಹೆಗಳು, ಅವನ ಬರವಣಿಗೆಗಳು ಎಲ್ಲವೂ ಸೇರಿಕೊಳ್ಳುತ್ತೆ. ಹೀಗೆ ಮಹಾಪ್ರತಿಭೆಗಳಾದಂಥ 3 ಜನ ಒಟ್ಟೊಟ್ಟಿಗೆ ನಮಗೆ ಗೈಡ್ ಮಾಡಬೇಕಾದ್ರೆ ನಮಗೆ ಕೆಲಸ ಮಾಡ್ತಕ್ಕಂಥ ಒಂದು ಸ್ಫೂರ್ತಿ ಆಗ್ಬೋದು ಅಥವಾ ಒಂದು ಧೈರ್ಯ ಆಗ್ಬೋದು ಎಲ್ಲನೂ ತುಂಬಿಕೊಳ್ಳುತ್ತೆ. ಆ ರೀತಿ ಎಲ್ಲವನ್ನೂ ತುಂಬಿಕೊಂಡು ಮಾಡಿರ್ತಕ್ಕಂಥ ಒಂದು ಪಾತ್ರ ಇದು. ಪಾತ್ರ ಚೆನ್ನಾಗಿ ಮೂಡಿ ಬಂದಿದೆ ಅಂತ ತಂಡದಿಂದ ಒಂದು ಪ್ರತಿಕ್ರಿಯೆ ಬಂದಿದೆ. ಸೊ ಅವರು ಮನಸ್ಸು ಗೆದ್ದಿದೆ ಅಂದಮೇಲೆ ಖಂಡಿತವಾಗ್ಲೂ ಜನರ ಮನಸ್ಸು ಗೆಲ್ಲುತ್ತೆ, ತಮ್ಮೆಲ್ಲರ ಮನಸ್ಸು ಗೆಲ್ಲುತ್ತೆ ಅಂತ ನನಗೊಂದು ನಂಬಿಕೆ. ಸೊಗಸಾದ ಇಬ್ಬರು ಹೀರೋಯಿನ್ಸು ಇದರಲ್ಲಿ. ತಾನ್ಯಾ ಆ್ಯಕ್ಚುಲಿ ಆಕೆ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳಿದಾಗ ನಮಗೆ ಕೈಗೆಲ್ಲ ನಡ್ಕ ಬರುತ್ತೆ. ಫಸ್ಟೇ ಅವ್ರು ಸೆಟ್ ಬಂದಾಗ ಅವರಿಂದ ಒಂದು 4 ಜನ ಕಡಿಮೆ ಬಂದರು. ನಾನು ಇವ್ರು ಯಾರಪ್ಪ ಬರ್ಬಿಟ್ರು. ನಮ್ಮ ಪ್ರಧಾನಮಂತ್ರಿಗಳು ಮಕ್ಕಳು ಬಂದಾಗೆ ಬಂದರು. ಆದರೂ ಆಕೆ ಸೊಗಸಾಗಿ ನಗನಗ್ತಾ ಕೆಲಸ ಮಾಡಿಕೊಂಡು ಆಕೆಯ ಬ್ಯಾಕ್ಗ್ರೌಂಡನ್ನು ಯಾವುದನ್ನು ತೋರಿಸ್ಕೊಳ್ಳದೆ ಎಲ್ಲರ ಜೊತೆಯಲ್ಲೂ ಬೆರೆತು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಮೊದಲನೇ ಚಿತ್ರದ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಇನ್ನೊಬ್ಬ ಹೀರೋಯಿನ್ ಬಗ್ಗೆ ನಿಮಗೆಲ್ಲರೂ ಗೊತ್ತೇ ಇದೆ. ಆಕೆ ಸಾಕಷ್ಟು ಹೆಸರು ಮಾಡಿದ್ದಾರೆ. ಇದರ ಅನೇಕ ಜನ ಕಲಾವಿದರು ಇರ್ತಕ್ಕಂಥ ಒಂದು ಚಿತ್ರ. ಇಷ್ಟೇ ಅಲ್ಲ, ಇನ್ನೂ ತುಂಬ ಜನ ಕಲಾವಿದರು, ದತ್ತಣ್ಣ ಅವರಿದ್ದಾರೆ, ಇನ್ನು ನಮ್ಮ ಧನಂಜಯ ಅವರಿದ್ದಾರೆ. ಧನಂಜಯ ಅವರು ಇತ್ತೀಚೆಗೆ ಸಾಕಷ್ಟು ಹೆಸರು ಮಾಡ್ತಿದ್ದಾರೆ. ಒಂದೊಂದು ಸಿನಿಮಾಲು ಒಂದು ಹೆಸರಿಟ್ಕೊಂಡು ಮೊನ್ನೆ ಟಗರೋಲಿ ಏನೋ ಒಂದು ಡಾಲಿ ಅನ್ನೋ ಪಾತ್ರನ ಮಾಡಿದ್ರು. ಇಲ್ಲಿ ಮಿಠಾಯಿ ಅನ್ನೋ ಪಾತ್ರನ ಮಾಡಿದ್ದಾರೆ. ಹೀಗೆ ಚಿತ್ರಕ್ಕೂ ಅವರು ಬೇರೆ ಬೇರೆ ಹೆಸರನ್ನು ಇಟ್ಕೊಂಡು ಬೆಳೀತಾ ಇದ್ದಾರೆ. ಖಂಡಿತವಾಗ್ಲೂ ಈಗಲೇ ಬೆಳೀಲಿ ಧನಂಜಯ. ಕೀಪ್ ಆನ್ ಡೂಯಿಂಗ್ ದಿಸ್ ಗುಡ್ ಜಾಬ್. ಸೊ ಈ ಥರದ ಒಂದು ಅದ್ಭುತವಾದ ತಂಡ. ಇದು ಎಲ್ಲದಕ್ಕಿಂತ ಮಿಗಿಲವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಸಿನಿಮಾ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಆಯಿತು, ಎಲ್ಲ ಮುಗೀತು. ನಾನು ಚಿತ್ರದ ಹಾಡುಗಳನ್ನ ಕೇಳಿರಲಿಲ್ಲ. ಚಿತ್ರದ ಹಾಡುಗಳು ಯೂಟ್ಯೂಬಲ್ಲಿ ಕೇಳಿದ ಮೇಲೆ ಹರಿಕೃಷ್ಣ ಮುಂದೆ ಹೋಗ್ಬಿಟ್ಟು ನಾನು ಫೈಂಡ್ ಆಗ್ಬಿಟ್ಟೆ. ಅಪ್ಪ ಎಂಥ ಅದ್ಭುತವಾದ ಕೆಲಸ ಮಾಡ್ತೀಯ ಮಾರೆ ನೀನು. ಈಗ ಅಷ್ಟು ದಿನ ಚಿತ್ರಕಂಡದಲ್ಲಿ 60 ದಿವಸ ಜೊತೆಯಲ್ಲಿ ಒಂದು ದಿವಸನೂ ಬಿಟ್ಕೊಟ್ಟಿಲ್ಲ. ಗುಟ್ಟನ್ನ ನನಗೆ ಕೇಳಿಸಲಿ, ಯಾರೂ ಕೇಳಿಸಲಿ, ಏನು ಮಾಡಿಲ್ಲ. ಹರಿಕೃಷ್ಣ, ರಿಯಲಿ ಗ್ರೇಟ್ ಜಾಬ್ ಯು ಹ್ಯಾವ್ ಡನ್. ಇಟ್ಸ್ ಅನ್ ಎಕ್ಸಲೆಂಟ್ ಥಿಂಗ್. ನಮ್ಮ ಕಳ್ಳನಾಯಕರು ರವಿಶಂಕರ್ ಅವರು ಬಂದಿದ್ದಾರೆ ಈಗ. ಅವರು ಅದ್ಭುತವಾದ ನಟರು. ಅವ್ರ ಪಾತ್ರನೂ ಅಮೋಘವಾಗಿದೆ ಈ ಚಿತ್ರದಲ್ಲಿ. ಈ ಥರದ ಎಲ್ಲ ಕಲಾವಿದರು ಸೇರಿ ಸೊಗಸಾಗಿ ಮಾಡಿರ್ತಕ್ಕಂಥದ್ದು. ಇದು ಎಲ್ಲರೂ ಸೇರಿ ಇದು ಸೊಗಸಾಗಿ ಮೂಡಬರೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಿಜವಾಗ್ಲೂ ಹೇಳ್ತೀನಿ, ಬಹಳ ವರ್ಷಗಳಾದ ಮೇಲೆ ಬಹಳ ಸಂತೋಷದಿಂದ, ತೃಪ್ತಿಯಿಂದ ಈ ಸಿನಿಮಾನ ನಾನು ಮನಸ್ಸಲ್ಲಿ ಉಳಿಸ್ಕೊತೀನಿ. ಅದಕ್ಕೆ ಕಾರಣ ಶೈಲಜಾ ಮತ್ತು ಸುರೇಶ್ ಅವರು. ಬಹಳ ಅದ್ಭುತವಾದ ನಿರ್ಮಾಪಕರು ಇವರು. ಯಾಕೆಂದರೆ ಅವರು ಬ್ಯಾಕ್ಗ್ರೌಂಡು ಆಗಿದೆ, ಅವರ ವಿದ್ಯಾಭ್ಯಾಸ ಆಗಿದೆ, ಅವರ ಸಂಸ್ಕೃತಿ ಆಗಿದೆ. ಅದೇ ಅಭಿರುಚಿನ ಚಿತ್ರದಲ್ಲೂ ಉಳಿಸ್ಕೊಂಡಿದ್ದಾರೆ. ಚಿತ್ರದಲ್ಲಿ ಅಷ್ಟೇ ಅಲ್ಲ, ಅವ್ರಿಗೆ ಎಷ್ಟೇ ಟೆನ್ಷನ್ ಇದ್ರು ಎಲ್ಲರೂ ಒಂದು ಸೌಜನ್ಯತೆಯಿಂದ ಮಾತಾಡಿಸ್ಕೊಂಡು, ಒಂದು ಸೌಜನ್ಯತೆಯಿಂದಲೇ ಇಡೀ ಚಿತ್ರದ ನಿರ್ಮಾಣ ಕೆಲಸನ ಮುಗಿಸ್ಕೊಂಡು ಹೋದ್ರು. ಅವ್ರು ಇದೇ ರೀತಿ ಇನ್ನೂ ಅನೇಕ ಚಿತ್ರಗಳು ಮಾಡಲಿ ಅಂತ ಹಾರೈಸ್ತಾರೆ. ಆಲ್ ದಿ ಬೆಸ್ಟ್ ಫಾರ್ ಬೋತ್ ಆಫ್ ಯು. ಈ ಸಿನಿಮಾ ಆದಷ್ಟು ಇನ್ನೂ ಹೆಚ್ಚು ಸಕ್ಸಸ್ ತಂದ್ಕೊಳ್ಳಿ. ಸುರೇಶನ್ಗೆ ಅವನು ಅವಾಗ ಅವಾರ್ಡ್ಗಳು ತಗೊಳ್ಳೋ ಸಿನಿಮಾ ಮಾಡ್ತಿರ್ತಾನೆ. ಈ ಥರ ಸಿನಿಮಾ ಸ್ವಲ್ಪ ಅಭಿರುಚಿ ಆಗಲಿ, ಜನರ ಅಭಿರುಚಿ ಆಗ್ತಾ ಇರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಚಿಕ್ಕದ ಒಂದು ಕ್ಲೂ ಕೊಡಿ ಸರ್. ಆ್ಯಕ್ಚುಲಿ ಯಾವ ಥರ ಮಗ ಏನು ನಡೀತಿರುತ್ತೆ?
ನನಗೆ ಇದರಲ್ಲಿ ಮಗ ಅಲ್ಲ, ಒಂದರಲ್ಲಿ ನನ್ನ ತಾತ, ಇದರಲ್ಲಿ ನನಗೆ ಅವರು ಅಳಿಯ. ನಾನು ಹೀರೋಯಿನ್ ಅವರಪ್ಪ ಇದರಲ್ಲಿ. ಹಂಗೆ ವಿಷಯ ಆಚೆ ತೆಗೆಸಿದ್ದೀನಿ ನಾವು ಸುಮ್ಮನೆ. ಅದೇ ಅಷ್ಟೇ, ಅದ್ರ ಮೇಲೆ ಏನು ಬಿಟ್ಕೊಡಲ್ಲ. ಇಲ್ಲ, ಸಿನಿಮಾ ನಡೆಯಿದ್ದೀವಿ ಆ್ಯಕ್ಚುಲಿ. ಮಾರ್ಚ್ 1ನೇ ತಾರೀಕು ರಿಲೀಸ್ ಆಗ್ತದೆ. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು.